ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಆನ್ಲೈನ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈಗಾಗಲೇ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟದ್ದು ಮೊದಲ 1 ಮತ್ತು 2 ಇದು 3ನೇ ಕ್ಲಾಸ್ನೊಳಗೆ ಈಗಾಗಲೇ ಸಮಾನಾರ್ಥಕಗಳು, ನಾನಾರ್ಥಗಳು ಮತ್ತು ಅನ್ಯಾದೇಶ ಪದಗಳು, ತತ್ಸಮ ತದ್ಭಾವಗಳು ಈಗಾಗಲೇ ತಿಳಿಸಿರುವಂಥದ್ದು. ಒಟ್ಟಾರೆ ನಿಮ್ಮ ಪದ್ಯ, ಗದ್ಯ ಮತ್ತು ದೀರ್ಘಗದ್ಯ ಅವುಗಳಲ್ಲಿ ಬರುವಂತಹ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕೆಲವು ಈ ಕ್ಲಾಸ್ನೊಳಗೆ ಚರ್ಚೆ ಮಾಡಿರುವಂಥದ್ದು. ಉದಾಹರಣೆಗಾಗಿ ಈಗ ನುಡಿಗಟ್ಟುಗಳು ಕೂಡ ಮತ್ತು ದ್ವಿರುಕ್ತಿ ಪದಗಳು ಕೂಡ ಬರುವಂಥವು. ಒಟ್ಟಾರೆ ನಿಮಗೆ ಭಾಷಾಭ್ಯಾಸವಾದರೆ ವ್ಯಾಕರಣದೊಳಗೆ 25 ಅಂಕ ಇರುವಂಥದ್ದು. ನಾನು ಮೊದಲಿಗೆ ಹೇಳಿರುವಂಥದ್ದು 12 ಅಂಕ ಈಗಾಗಲೇ ನಿಮಗೆ ನಾನಾರ್ಥ, ಸಮಾನಾರ್ಥ, ತತ್ಸಮ ತದ್ಭವ, ವಿಭಕ್ತಿ ಪ್ರತ್ಯಯಗಳು, ಅನ್ಯದೇಶ ಪದಗಳು ಮತ್ತು ಪತ್ರಲೇಖನ, ಪ್ರಬಂಧ, ಗಾದೆ ಒಟ್ಟು ನಿಮಗೆ 25 ಅಂಕ ಪರೀಕ್ಷೆಗೆ ಕೇಳುವಂಥದ್ದು ನಾವು ಕಾಣ್ತೀವಿ. ಒಟ್ಟಾರೆ ನಿಮಗೆ ಪದ್ಯದಿಂದ, ಗದ್ಯದಿಂದ, ದೀರ್ಘಗದ್ಯದಿಂದಲೇ ಬರುವಂಥದ್ದು. ಭಾಳ ಸೂಕ್ಷ್ಮವಾಗಿ, ಗಂಭೀರವಾಗಿ ಆ ಪಠ್ಯದ ಒಳಗಡೆ ನಮ್ಮನ್ನು ನಾವು ತೊಡಗಿಸಿಕೊಂಡೇವಂದ್ರೆ ಸಂಪೂರ್ಣ ತಿಳಿದುಕೊಳ್ಳಕ್ಕೆ, ಅರ್ಥೈಸಿಕೊಳ್ಳಕ್ಕೆ ಮತ್ತು ಅದನ್ನು ಪರೀಕ್ಷೆದೊಳಗೆ ಅದನ್ನು ಎದುರಿಸಕ್ಕೆ ಸಾಧ್ಯ ಆಗಲಿಕ್ಕೆ ಇಲ್ಲಿ ಪ್ರಮುಖ ಆಗ್ತದೆ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ನುಡಿಗಟ್ಟುಗಳು ನಿಮ್ಮ ಪಠ್ಯದಲ್ಲಿ ಬರುವಂತಹ ನುಡಿಗಟ್ಟುಗಳು ಯಾವುದೇ ಭಾಷೆಗೆ ಕಸುವನ್ನು ತುಂಬಬಲ್ಲ, ಸತ್ವವುಳ್ಳದ್ದು. ನಾವು ಮಾತನಾಡುವಾಗ ವಿಶೇಷ ಅರ್ಥಗಳನ್ನು ಸ್ಫುರಿಸುವ ಸಲುವಾಗಿಯೇ ನುಡಿಗಟ್ಟುಗಳನ್ನು ಆಶ್ರಯಿಸುತ್ತೇವೆ. ನುಡಿಗಟ್ಟುಗಳಿಂದಾಗಿ ನಾವು ಬಳಸುವ ಭಾಷೆಯ ಬಂಧ, ಸೊಗಸು ಹೆಚ್ಚಾಗುತ್ತದೆ. ವಿಶೇಷ ಅರ್ಥದ ಜೊತೆಗೆ ನಮ್ಮ ಮಾತಿನ ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವ ಶಕ್ತಿ ನುಡಿಗಟ್ಟುಗಳಿಗೆ ಇರುವಂಥದ್ದು ಕಾಣ್ತೀವಿ. ಯಾವುದೇ ಜೀವಂತ ಭಾಷೆಗಳಲ್ಲೂ ನುಡಿಗಟ್ಟುಗಳು ಸಮೃದ್ಧವಾಗಿ ವ್ಯಾಪಿಸಿಕೊಳ್ಳುವುದನ್ನು ಗಮನಿಸಬಹುದು. ಈ ವಿಧದಲ್ಲಿ ವಿಶೇಷ ಅರ್ಥವನ್ನು ಕೊಡುವ, ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಯಗಳನ್ನು ನುಡಿಗಟ್ಟುಗಳು ಅಥವಾ ಪಡೆ ನುಡಿಗಳು ಎಂದು ಕರೆಯಬಹುದು. ನಾಮ ಪ್ರಕೃತಿ ಕ್ರಿಯಾ ವಿಶೇಷಣಗಳು ಸೇರಿಯಾಗುವ ಈ ನುಡಿಗಟ್ಟುಗಳು ಬಳಸುವ ಸಂದರ್ಭ, ಸನ್ನಿವೇಶಗಳಿಗೆ ಅನುಗುಣವಾಗಿ ವಿಶೇಷವಾದ ಅರ್ಥಗಳನ್ನು ಇಲ್ಲಿ ಕೊಡುತ್ತವೆ ಅನ್ನೋದು ಕೂಡ ಕಾಣ್ತೀವಿ. ಇಲ್ಲಿ ನಿಮಗೆ ನುಡಿಗಟ್ಟುಗಳು ಪ್ರಮುಖವಾಗಿ ನಿಮ್ಮ ಪರೀಕ್ಷೆಯ ಒಳಗೆ ಇಲ್ಲಿ 2 ಅಂಕಗಳಿಗೆ 2 ನುಡಿಗಟ್ಟುಗಳನ್ನು ಕೊಟ್ಟು ಸ್ವಂತ ವಾಕ್ಯದಲ್ಲಿ ನೀವು ಪ್ರಯೋಗಿಸುವಂತೆ ಕೇಳಲಾಗಿರುವಂಥದ್ದು. ಆದ್ದರಿಂದ ಪಠ್ಯದಲ್ಲಿರುವಂಥ ನುಡಿಗಟ್ಟುಗಳನ್ನು ಸಂಗ್ರಹಿಸಿ ಇಲ್ಲಿ ತಿಳಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡುವಂಥದ್ದು. ಮೊದಲನೇದು ನಿಮಗೆ ದಾರಿದೀಪ. ನುಡಿಗಟ್ಟುಗಳು, ದಾರಿದೀಪ. ಇಲ್ಲಿ ದಾರಿದೀಪ ನುಡಿಗಟ್ಟುಗಳು ಕೇಳಿದಾಗ ಹಿರಿಯರ ಅನುಭವದ ಮಾತುಗಳು, ಮಾತುಗಳು ಕಿರಿಯರಿಗೆ ದಾರಿದೀಪ. ಕಿರಿಯರಿಗೆ ಚಿಕ್ಕವರಿಗೆ, ಹಿರಿಯರಿಗೆ
ದಾರಿದೀಪ. ನುಡಿಗಟ್ಟುಗಳು. ದಾರಿದೀಪ, ಹಿರಿಯರ ಅನುಭವದ ಮಾತುಗಳು ಕಿರಿಯರಿಗೆ ದಾರಿದೀಪ. ಮತ್ತೆ ಗಾಳಿಗೆ ತೂರು. ಗಾಳಿಗೆ ತೂರು. ದೊಡ್ಡವರ ಹಿತವಚನವನ್ನು ಗಾಳಿಗೆ ತೂರಬಾರದು. ಗಾಳಿಗೆ ತೂರಬಾರದು ಅಂದ್ರೆ ದೊಡ್ಡವರು ಅಂದ್ರೆ ಅನುಭವ ಇದ್ದವರು, ತಿಳುವಳಿಕೆ ಇದ್ದವರು, ಜಾಣರಿದ್ದಂಥವರು, ದೊಡ್ಡವರು, ಅವರ ಹಿತವಚನಗಳನ್ನು ನಾವು ಯಾವತ್ತೂ ಕೂಡ ಈ ಕಡೆ ಕೇಳಿ ಬಿಡೋದಲ್ಲ. ಅಂದರೆ ಗಾಳಿಗೆ ತೂರುವಂಥದ್ದಲ್ಲ, ತೂರಬಾರದು ಅನ್ನುವಂಥದ್ದು. ಆ ಕಾರಣದಿಂದ ಇಲ್ಲಿ ಗಾಳಿಗೆ ದೊಡ್ಡವರ ಹಿತವಚನವನ್ನು ಗಾಳಿಗೆ ತೂರಬಾರದು. ಮತ್ತೆ ಕೈ ಒಡ್ಡು. ಕೈ ಒಡ್ಡು. ಕೈ ಒಡ್ಡು. ಕೈ ಒಡ್ಡು. ಅನ್ಯರ ಬಳಿ ಕೈ ಒಡ್ಡುವುದರಿಂದ ಆತ್ಮಗೌರವಕ್ಕೆ ಕುಂದು. ಅನ್ಯರ ಬಳಿ ಕೈ ಒಡ್ಡುವುದರಿಂದ ಆತ್ಮಗೌರವಕ್ಕೆ ಕುಂದು, ಕಪ್ಪು ಚುಕ್ಕಿ ಅನ್ನುವಂಥದ್ದು. ಒಟ್ಟಾರೆ ಇನ್ನೊಬ್ಬರ ಮುಂದೆ ಇಲ್ಲಿ ಕೈ ಒಡ್ಡು ಬಾರದು ಅನ್ನುವಂಥದ್ದು. ಅನ್ಯರ ಬಳಿ ಕೈ ಒಡ್ಡುವುದರಿಂದ ಏನಾಗ್ತಂದ್ರೆ ಆತ್ಮಗೌರವಕ್ಕೆ ಕುಂದು ಉಂಟಾಗಲಿಕ್ಕೆ ಕಾರಣ ಆಗ್ತದೆ. ಇದು ಎಲ್ಲವೂ ಕೂಡ ಇಲ್ಲಿ ನುಡಿಗಟ್ಟುಗಳು ಕಂಡಿರುವಂಥದ್ದು. ಹಾಗೆ ಅಜ್ಜನ ಕಾಲದ್ದು. ಅಜ್ಜನ ಕಾಲದ್ದು. ನಮ್ಮ ಅಜ್ಜನ ಕಾಲದ ಮನೆಯಲ್ಲೇ ನಾವೀಗ ವಾಸಿಸುವುದು. ಅಜ್ಜನ ಕಾಲದ್ದು, ಅದರ ಉತ್ತರ ನಮ್ಮ ಅಜ್ಜನ ಕಾಲದ ಮನೆಯಲ್ಲೇ ನಾವೀಗ ನಮ್ಮ ಅಜ್ಜನ ಕಾಲದ ಮನೆಯಲ್ಲಿ ನಾವೀಗ ವಾಸಿಸುವುದು. ದಾರಿದೀಪ, ಹಿರಿಯರ ಅನುಭವದ ಮಾತುಗಳು ಕಿರಿಯರಿಗೆ ದಾರಿದೀಪವಾಗುವಂಥದ್ದು. ಗಾಳಿಗೆ ತೂರುವುದು, ದೊಡ್ಡವರ ಹಿತವಚನವನ್ನು ಗಾಳಿಗೆ ತೂರಬಾರದು. ಕೈ ಒಡ್ಡು, ಅನ್ಯರ ಬಳಿ ಕೈ ಒಡ್ಡುವುದರಿಂದ ಆತ್ಮಗೌರವಕ್ಕೆ ಕುಂದು. ಅಜ್ಜನ ಕಾಲದ್ದು, ನಮ್ಮ ಅಜ್ಜನ ಕಾಲದ ಮನೆಯಲ್ಲೇ ನಾವೀಗ ವಾಸಿಸುವುದು. ಹಾಗೆ ಇಲ್ಲಿ ಹಿತ್ತಾಳೆ ಕಿವಿ. ಹಿತ್ತಾಳೆ ಕಿವಿ. ಇಲ್ಲಿ ಚಾಡಿ ಮಾತು ಕೇಳಿದ್ರೆ ಹಿತ್ತಾಳೆ ಕಿವಿ ಎನಿಸಿಕೊಳ್ಳಬೇಕಾದಿತ್ತು. ಚಾಡಿ ಮಾತು ಕೇಳಿದರೆ ಹಿತ್ತಾಳೆ ಕಿವಿ ಎನಿಸಿಕೊಳ್ಳಬೇಕಾದಿತ್ತು. ಈ ರೀತಿಯಾಗಿ ಅಂದರೆ ಇಲ್ಲಿ ನುಡಿಗಟ್ಟುಗಳು ಬರುವಂಥವು. ಒಟ್ಟಾರೆ 2 ಅಂಕಗಳಿಗೆ
ಎರಡು ನುಡಿಗಟ್ಟುಗಳನ್ನು ಕೊಟ್ಟು ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು. ಹಾಗೆ ಕಪಿಮುಷ್ಟಿ, ಕಪಿ ಮುಷ್ಟಿ, ಕಪಿಮುಷ್ಟಿ. ನಾವು ಪರರ ಕಪಿಮುಷ್ಟಿಯಲ್ಲಿ ಬದುಕಬಾರದು. ನಾವು ಪರರ ಕಪಿಮುಷ್ಟಿಯಲ್ಲಿ ಅಂದರೆ ಇನ್ನೊಬ್ಬರ ಅಧೀನದೊಳಗೆ, ಕಪಿಮುಷ್ಟಿಯಲ್ಲಿ ನಾವು ಪರರ ಕಪಿಮುಷ್ಟಿಯಲ್ಲಿ ಬದುಕಬಾರದು. ಕೈ ಕೊಡು, ಕೈ ಕೊಡು. ಹೇಳಿದ ಸಮಯಕ್ಕೆ ಹೋಗದೆ ಕೈ ಕೊಡಬಾರದು. ಹೇಳಿದ ಸಮಯಕ್ಕೆ ಹೋಗದೆ ಕೈ ಕೊಡಬಾರದು. ಇವೆಲ್ಲವೂ ಕೂಡ ಸ್ವಂತ ವಾಕ್ಯದಲ್ಲಿ ನುಡಿಗಟ್ಟುಗಳು ಬರುವಂಥದ್ದು. ಹಾಗೆ ಇಲ್ಲಿ ನಿಮಗೆ ಇನ್ನೂ ಹಲವಾರು ಉದಾಹರಣೆಗಾಗಿ ಬಳಸಿಕೊಳ್ಳುವಂಥದ್ದು. ಹಾಗೆ ಇಲ್ಲಿ ಶಿವ ಸ್ವಪ್ನ, ಶಿವ ಸ್ವಪ್ನ, ಶಿವ ಸ್ವಪ್ನ. ಭೀಮ ಕೀಚಕನ ಪಾಲಿಗೆ ಶಿವ ಸ್ವಪ್ನವೆನಿಸಿದನು. ಭೀಮ ಕೀಚಕನ ಪಾಲಿಗೆ ಶಿವ ಸ್ವಪ್ನವೆನಿಸಿದನು. ಶಿವ ಸ್ವಪ್ನವೆನಿಸಿದನು. ಅದೇ ರೀತಿಯೊಳಗೆ ತಲೆಬಾಗು, ದಾರಿದೀಪ. ಹಿರಿಯರ ಅನುಭವದ ಮಾತುಗಳು ಕಿರಿಯರಿಗೆ ದಾರಿದೀಪವಾಗುವಂಥದ್ದು. ದಾರಿದೀಪ. ಗಾಳಿಗೆ ತೂರು, ದೊಡ್ಡವರ ಹಿತವಚನವನ್ನು ಗಾಳಿಗೆ ತೂರಬಾರದು. ಕೈ ಒಡ್ಡು, ಅನ್ಯರ ಬಳಿ ಕೈ ಒಡ್ಡುವುದರಿಂದ ಆತ್ಮಗೌರವಕ್ಕೆ ಕುಂದುಂಟಾಗುವಂಥದ್ದು. ಅಜ್ಜನ ಕಾಲದ್ದು, ನಮ್ಮ ಅಜ್ಜನ ಕಾಲದ ಮನೆಯಲ್ಲೇ ನಾವೀಗ ವಾಸಿಸುವುದು. ಹಿತ್ತಾಳೆ ಕಿವಿ, ಚಾಳಿ ಮಾತು ಕೇಳಿದರೆ ಹಿತ್ತಾಳೆ ಕಿವಿ ಎನಿಸಿಕೊಳ್ಳಬೇಕಾಯಿತು. ಹಾಗೆ ಕಪಿಮುಷ್ಟಿ, ನಾವು ಪರರ ಕಪಿಮುಷ್ಟಿಯಲ್ಲಿ ಬದುಕಬಾರದು. ಕೈ ಕೊಡು, ಹೇಳಿದ ಸಮಯಕ್ಕೆ ಹೋಗದೆ ಕೈ ಕೊಡಬಾರದು. ಸಮಯ ಪಾಲನೆ ಮಾಡಬೇಕು, ವಿಶ್ವಾಸವನ್ನು ಇಟ್ಟುಕೊಳ್ಬೇಕು. ಈ ರೀತಿ ಒಳಗೆ ಆ ಸ್ವಂತ ವಾಕ್ಯದಲ್ಲಿ ನುಡಿಗಟ್ಟುಗಳು ಬರೀಬೇಕಾಗುವಂಥದ್ದು. ಹಾಗೆ ಶಿವ ಸ್ವಪ್ನ, ಭೀಮ ಕೀಚಕನ ಪಾಲಿಗೆ ಶಿವ ಸ್ವಪ್ನ ಎನಿಸಿದನು. ಹಾಗೆ ಇಲ್ಲಿ ತಲೆಬಾಗು, ತಲೆಬಾಗು. ತಲೆಬಾಗು ನುಡಿಗಟ್ಟುಗಳು. ಗುರುಗಳ ಮಾತಿಗೆ ಎಲ್ಲರೂ ತಲೆಬಾಗಿದರು. ಗುರುಗಳ ಮಾತಿಗೆ ಎಲ್ಲರೂ ತಲೆಬಾಗಿದರು. ಹಾಗೆ ಇಲ್ಲಿ ಮೊರೆ ಹೋಗು, ಮೊರೆ ಹೋಗು.
ಮೊರೆ ಹೋಗು. ಅನಾರೋಗ್ಯ ಮಾಡಿದಾಗ ವೈದ್ಯರ ಮೊರೆ ಹೋಗುತ್ತೇವೆ. ಅನಾರೋಗ್ಯ 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 ಕಾಡಿದಾಗ ವೈದ್ಯರ ಮೊರೆ ಹೋಗುತ್ತೇವೆ. ತಲೆಬಾಗು. ಗುರುಗಳ ಮಾತಿಗೆಯನ್ನು ತಲೆಬಾಗಿದರು. ಮೊರೆ ಹೋಗು. ಅನಾರೋಗ್ಯ ಕಾಡಿದಾಗ ವೈದ್ಯರ ಮೊರೆ ಹೋಗುತ್ತೇವೆ. ಈ ರೀತಿಯಾಗಿ ಅಂದರೆ ಇನ್ನು ಹಲವಾರು ನಿಮಗೆ ಯಾವುದಾದ್ರೂ ಕೂಡ ನುಡಿಗಟ್ಟುಗಳು ಕೇಳಬಹುದು. ಒಟ್ಟಾರೆ ಎಲ್ಲ ರೀತಿಯಿಂದಲೂ ಕೂಡ ನೀವು ಮಟ್ಟ ತಯಾರಿ ಮಾಡಿಕೊಳ್ಳೋದ್ರ ಮೂಲಕ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಕೆಲವೊಂದು ಮಾತ್ರ ನಿಮಗೆ ಉದಾಹರಣೆಯಾಗಿ ನುಡಿಗಟ್ಟುಗಳು ಇಲ್ಲಿ ತಿಳಿಸಿಕೊಟ್ಟಿರುವುದು. ಒಟ್ಟು ಇಲ್ಲಿ ನುಡಿಗಟ್ಟುಗಳು ಯಾವುದೇ ಭಾಷೆಗೆ ಕಸುವನ್ನು ತುಂಬಬಲ್ಲ, ಸತ್ವವುಳ್ಳದ್ದು ಅನ್ನೋದು ಕೂಡ ಕಾಣ್ತೀವಿ. ನಾವು ಮಾತನಾಡುವ ಒಟ್ಟಾರೆ ವಿಶೇಷ ಅರ್ಥಗಳನ್ನು ಸ್ಫುರಿಸುವಂಥ ಸಲುವಾಗಿ ನುಡಿಗಟ್ಟುಗಳನ್ನು ಆಶ್ರಯಿಸುತ್ತೇವೆ. ನುಡಿಗಟ್ಟುಗಳಿಂದಾಗಿ ನಾವು ಬಳಸುವ ಭಾಷೆಯ ಬಂಧ ಸೊಗಸು ಏನಾಗ್ತದೆ ಅಲ್ಲಿ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ. ಹಾಗೆ ಇಲ್ಲಿ ಮುಂದೆ ನಿಮಗೆ ದ್ವಿರುಕ್ತಿಗಳು ಕೂಡ ಇಲ್ಲಿ ಪ್ರಮುಖವಾಗಿ ದ್ವಿರುಕ್ತಿಗಳು ಇವು ಕೂಡ ನಿಮ್ಮ ವ್ಯಾಕರಣ ಭಾಗದಲ್ಲಿ ಬರುವಂಥ ದ್ವಿರುಕ್ತಿಗಳು. ಅವೆಲ್ಲವೂ ಕೂಡ ಅಲ್ಲಿ ಕೂಡ ಎರಡು ಪ್ರಶ್ನೆಗಳನ್ನು ಕೇಳುವಂಥದ್ದು, ಅದಕ್ಕೆ 2 ಅಂಕ ಅದು. ಹೀಗಾಗಿ ಒಟ್ಟಾರೆ ಭಾಷಾಭ್ಯಾಸದೊಳಗೆ ತತ್ಸಮ ತತ್ವ, ವಿಭಕ್ತಿ ಪ್ರತ್ಯಯ, ಕರ್ಣಾರ್ಥ, ಸಮನಾರ್ಥ, ನುಡಿಗಟ್ಟುಗಳು, ದ್ವಿರುಕ್ತಿಗಳು ಇವೆಲ್ಲವೂ ಕೂಡ ಬರುವಂಥದ್ದು ನಾವು ಕಾಣ್ತೀವಿ. ಒಟ್ಟಾರೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗುವಂಥದ್ದು. ಇಂಥ ಒಂದು ಸಂದರ್ಭದಾಗ ಇಲ್ಲಿ ದ್ವಿರುಕ್ತಿಗಳು ದ್ವಿರುಕ್ತಿಗಳು ನಾವು ದಿನನಿತ್ಯ ಬಳಸುವ ಪದಗಳಲ್ಲಿ ಅನೇಕ ದ್ವಿರುಕ್ತಿಗಳಿರುತ್ತವೆ. 2 ಬಾರಿ ಒಂದೇ ಪದವನ್ನು ಉಚ್ಚರಿಸುವುದನ್ನು ಇಲ್ಲಿ ದ್ವಿರುಕ್ತಿಗಳೆನ್ನಬಹುದು. 2 ಬಾರಿ ಒಂದೇ ಪದವನ್ನು ಉಚ್ಚರಿಸುವುದನ್ನು ದ್ವಿರುಕ್ತಿಗಳೆನ್ನಬಹುದು. ಸರಸರ, ಫಳಫಳ, ಜಳಜಳ, ಢಣಢಣ ಮುಂತಾದವು ದ್ವಿರುಕ್ತಿಗಳಂತೆ ತೋರುವುದಾದರೂ ಇವೆಲ್ಲವೂ ಕೂಡ ಅನುಕರಣಾವ್ಯಯಗಳು. ಬಹುಜನರಿಗೆ ಅನುಕರಣಾವ್ಯಯ ಮತ್ತು ದ್ವಿರುಕ್ತಿಗಳ ನಡುವಿನ ಅಂತರವೇ ತಿಳಿದಿರುವುದಿಲ್ಲ. ಒಂದರ ಸ್ಥಾನದಲ್ಲಿ ಮತ್ತೊಂದನ್ನು ಹೆಸರಿಸುತ್ತಿರುತ್ತೇವೆ. ಕೇಳದ ಯಾವುದೇ ಧ್ವನಿಯನ್ನು ಅನುಕರಿಸುವ ಶಬ್ದಗಳೇ ಅನುಕರಣಾವ್ಯಯಗಳು. ಉದಾಹರಣೆ ಚಟ, ಪಟ, ದಗದಗ ಇತ್ಯಾದಿ. ಇವೆಲ್ಲವೂ ಕೂಡ 2 ಬಾರಿ ಏನಂದ್ರೆ ಉಕ್ತಗೊಳ್ಳುತ್ತವೆ, ಆದರೂ ಇವು ದ್ವಿರುಕ್ತಿಗಳಲ್ಲ ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ನಿಮಗೆ ಈ ಪರೀಕ್ಷೆಯಲ್ಲಿ 2 ಅಂಕಗಳಿಗೆ ದ್ವಿರುಕ್ತಿ ಅಥವಾ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಲು ಕೇಳಲಾಗುವುದು. ದ್ವಿರುಕ್ತಿಗಳನ್ನು ಅರ್ಥಪೂರ್ಣವಾಗಿ ಬಳಸಿ ವಾಕ್ಯಗಳನ್ನು ರಚಿಸುವುದನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಕೆಲವೊಂದು ಇಲ್ಲಿ ನಿಮಗೆ 2 ಬಾರಿ ಒಂದೇ ಪದವನ್ನು ಉಚ್ಚರಿಸುವುದನ್ನು ದ್ವಿರುಕ್ತಿಗಳೆನ್ನಬಹುದು. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಇಲ್ಲಿ ದ್ವಿರುಕ್ತಿಗಳನ್ನು ತಿಳಿಸಿಕೊಳ್ಳಲಾಗುವುದು. ಒಂದನೇದು ಬೇಗ ದ್ವಿರುಕ್ತಿಗಳು. ತರಗತಿಗೆ ತಡವಾಗುವುದೆಂದು
ತಡವಾಗುವುದೆಂದು ಬೇಗ ಬೇಗನೆ ಹೆಜ್ಜೆ ಹಾಕಿದೆವು. ಬೇಗ ಬೇಗನೆ ಹೆಜ್ಜೆ ಹಾಕಿದೆವು. ಬೇಗ ಬೇಗ ತರಗತಿಗೆ ತಡವಾಗುವುದೆಂದು ಬೇಗ ಬೇಗನೆ ಹೆಜ್ಜೆ ಹಾಕಿದೆವು. ದ್ವಿರುಕ್ತಿ ಪದಗಳು. ಮೆಲ್ಲ ಮೆಲ್ಲನೆ, ಮೆಲ್ಲ ಮೆಲ್ಲನೆ. ಆಹಾರವನ್ನು ಮೆಲ್ಲ ಮೆಲ್ಲನೆ ಅಗಿದು ತಿನ್ನಬೇಕು. ಮೆಲ್ಲ ಮೆಲ್ಲನೆ ಅಗಿದು ಅಂದ್ರೆ ಸಾವಕಾಶ ತಿನ್ನಬೇಕು. ವೇಗವಾಗಿ ತಿಂದ್ರೆ ಅದು ಜೀರ್ಣ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಆಹಾರವನ್ನು ಸಾವಕಾಶವಾಗಿ ತಿಂದ್ರೆ ಅದು ಕರಗ್ತದೆ ಎನ್ನುವುದು. ಆ ಕಾರಣದಿಂದ ಆಹಾರವನ್ನು ಮೆಲ್ಲ ಮೆಲ್ಲನೆ ಅಗಿದು ತಿನ್ನಬೇಕು. ದ್ವಿರುಕ್ತಿ ಪದಗಳು. ಮೆಲ್ಲ ಮೆಲ್ಲನೆ, ಆಹಾರವನ್ನು ಮೆಲ್ಲ ಮೆಲ್ಲನೆ ಅಗಿದು ತಿನ್ನಬೇಕು. ಓಡೋಡಿ ಆಕೆ ಬಸ್ಸಿಗೆ ತಡವಾಗುವುದೆಂದು ಓಡೋಡಿ ಹೋದಳು. ಆಕೆ ಬಸ್ಸಿಗೆ ತಡವಾಗುವುದೆಂದು ಓಡೋಡಿ ಹೋದಳು. ಪರಿಪರಿಯಾಗಿ ಬೇಡಿದರೂ ಅವನ ಮನಸ್ಸು ಕರಗಲಿಲ್ಲ. ಪರಿಪರಿಯಾಗಿ ಬೇಡಿದರೂ ಅವನ ಮನಸ್ಸು ಕರಗಲಿಲ್ಲ. ಅಂದ್ರೆ ಕಠೋರ ಮನಸ್ಸಿತ್ತು ಅನ್ನೋದನ್ನು ಕೂಡ ಇಲ್ಲಿ ನಾವು ಈ ನುಡಿಗಟ್ಟು ದ್ವಿರುಕ್ತಿಯೊಳಗೆ ಕಟ್ಕೊಳ್ಬಹುದು. ಪರಿಪರಿಯಾಗಿ ಬೇಡಿದರೂ ಅವನ ಮನಸ್ಸು ಕರಗಲಿಲ್ಲ ಅನ್ನುವಂಥದ್ದು ಈ ದ್ವಿರುಕ್ತಿ ಪದದೊಳಗೆ ನಾವು ಕಟ್ಕೊಳ್ಬಹುದು. ಹಾಗೆ ಇಲ್ಲಿ ನಲಿದು ಬಾಲ್ಯದಲ್ಲಿ ನಲಿದು ಆಡಿದ ನೆನಪು ಸದಾ ಬರುತ್ತದೆ. ಬಾಲ್ಯದಲ್ಲಿ ಚಿಕ್ಕವರಿದ್ದಾಗ ಬಾಲ್ಯದಲ್ಲಿ ನಲಿದು ಆಡಿದ ನೆನಪು ಸದಾ ಬರುತ್ತದೆ. ಇವೆಲ್ಲವೂ ಕೂಡ ನಿಮಗೆ ದ್ವಿರುಕ್ತಿಯೊಳಗೆ ಕಂಡುಕೊಳ್ಳಬಹುದು. ಹಾಗೆ ಕುಣಿದು ಹಸುವನ್ನು ನೋಡಿದ ಕರು ನೋಡಿದ ಆಕಳು ನೋಡಿದ ತಾಯಿಯನ್ನು ನೋಡಿದ ಕರು ಹಸುವನ್ನು ನೋಡಿದ ಕರು ಕುಣಿದು ಓಡಿ ಬಂದಿತು. ಸಂತೋಷದಿಂದ ಕುಣಿದು ಓಡಿ ಬಂದಿತು. ಈ ರೀತಿ ಒಳಗೆ ಇಲ್ಲಿ ಈ ದ್ವಿರುಕ್ತಿ ಪದಗಳನ್ನು ನಾವು ಕಾಣ್ಬೋದು.
ಬೇಗ ಬೇಗ ತರಗತಿಗೆ ತಡವಾಗುವುದೆಂದು ಬೇಗ ಬೇಗನೆ ಹೆಜ್ಜೆ ಹಾಕಿದೆವು. ಮೆಲ್ಲ ಮೆಲ್ಲನೆ ಆಹಾರವನ್ನು ಮೆಲ್ಲ ಮೆಲ್ಲನೆ ಅಗಿದು ತಿನ್ನಬೇಕು. ಓಡೋಡಿ ಆಕೆ ಬಸ್ಸಿಗೆ ತಡವಾಗುವುದೆಂದು ಓಡೋಡಿ ಹೋದಳು. ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು ಆಕೆ ಅಥವಾ ಅವನು ಬಸ್ಸಿಗೆ ತಡವಾಗುವುದೆಂದು ಓಡೋಡಿ ಹೋದನು, ಈ ರೀತಿ ಬರೀಬಹುದು. ಒಟ್ಟಾರೆ ಓಡೋಡಿ ಆಕೆ ಬಸ್ಸಿಗೆ ತಡವಾಗುವುದೆಂದು ಓಡೋಡಿ ಹೋದಳು. ಪರಿಪರಿಯಾಗಿ ಬೇಡಿದರೂ ಅವನ ಮನಸ್ಸು ಕರಗಲಿಲ್ಲ. ಅಂದರೆ ಕಠೋರ ಮನಸ್ಸಿತ್ತು ಅನ್ನೋದು ಕಾಣ್ತೀವಿ. ಎಷ್ಟೇ ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಅವನ ಮನಸ್ಸು ಒಟ್ಟ ಕಳಕಳಿ ಇರಲಿಲ್ಲ, ಕರಗಲಿಲ್ಲ, ಬದಲಾಗಲಿಲ್ಲ ಅನ್ನೋದು ಕಾಣ್ತೀವಿ. ನಲಿದು ಬಾಲ್ಯದಲ್ಲಿ ನಲಿದು ಆಡಿದ ನೆನಪು ಸದಾ ಬರುತ್ತದೆ. ಕುಣಿದು ಹಸುವನ್ನು ನೋಡಿದ ಕರು ಕುಣಿದು ಓಡಿ ಬಂದಿತು. ಹಾಗೆ ಇಲ್ಲಿ ನಿಮಗೆ ತುತ್ತ ತುದಿ, ಯಶಸ್ಸಿನ ತುತ್ತ ತುದಿಗೆ ಏರಬೇಕಾದರೆ ಸಾಧನೆ ಅತಿ ಮುಖ್ಯ. ತುತ್ತ ತುದಿ, ಯಶಸ್ಸಿನ ತುತ್ತ ತುದಿಗೆ ಸಾಧನೆ ಮಾಡಬೇಕಾಗುತ್ತೆ. ಯಶಸ್ಸಿನ ತುತ್ತ ತುದಿಗೆ ಏರಬೇಕಾದರೆ ಸಾಧನೆ ಅತಿ ಮುಖ್ಯ. ಸಾಧನೆ ಅತಿ ಮುಖ್ಯ ಅಂದರೆ ತುತ್ತ ತುದಿ ಆ ಒಂದು ಹಂತಕ್ಕೆ ಹೋಗಬೇಕಾದಾಗ ಅಲ್ಲಿ ಯಶಸ್ಸಿನ ತುತ್ತ ತುದಿಗೆ ಏರಬೇಕಾದ್ರೆ ಏನು ಸಾಧನೆ ಅತಿ ಮುಖ್ಯ. ಸಾಧನೆ, ಆಸಕ್ತಿ, ಪ್ರಯತ್ನ, ದುಡಿಮೆ ಇವೆಲ್ಲ ಬಹಳ ಬೇಕಾಗ್ತದೆ. ಆ ತುತ್ತ ತುದಿ ನಿಮಗೆ ದುರ್ಯುಕ್ತಿ ಪದಗಳು. ಯಶಸ್ಸಿನ ತುತ್ತ ತುದಿಗೆ ಏರಬೇಕಾದ್ರೆ ಸಾಧನೆ ಅತಿ ಅವಶ್ಯ, ಅತಿ ಮುಖ್ಯ ಅನ್ನುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಹಾಗೆ ಇಲ್ಲಿ ಬಿದ್ದು 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 ನಗೆ ಹನಿ ಓದಿದಾಗ ಬಿದ್ದು ಬಿದ್ದು ನಗುತ್ತೇವೆ. ನಗೆ ಹನಿ ಒಟ್ಟಾರೆ ಇಲ್ಲಿ ಬಿದ್ದು ಬಿದ್ದು ನಕ್ಕಿರುವಂಥದ್ದು ಸಂದರ್ಭ ಆ ರೀತಿ ಬಂದಾಗ ನಗೆ ಹನಿ ನಗೆ ಹನಿ ನಗೆ ಹನಿ ಸಂದರ್ಭ ಬಂದಾಗ ನಗೆ ಹನಿ ಸಂದರ್ಭ ಬಂದಾಗ ನಗೆ ಹನಿ ಸಂದರ್ಭ ಬಂದಾಗ ಬಿದ್ದು ಬಿದ್ದು ನಗುತ್ತೇವೆ. ಬಿದ್ದು ಬಿದ್ದು ನಗುತ್ತೇವೆ. ನಗೆ ಹನಿ ಸಂದರ್ಭ ಬಂದಾಗ ಬಿದ್ದು ಬಿದ್ದು ನಗುತ್ತೇವೆ. ಹಾಗೆ ನಡುವೆ ಕತೆ ಹೇಳುವಾಗ ನಡುವೆ ಮಾತಾಡಿ ಅಡ್ಡಿಪಡಿಸಬಾರದು. ಹೀಗೆ ಹಲವಾರು ದ್ವಿರುಕ್ತಿ ಪದಗಳನ್ನು ನಾವು ಕಾಣಬಹುದು. ನಡುವೆ ಕತೆ ಹೇಳುವಾಗ ನಡುವೆ ಮಾತಾಡಿ ಅಡ್ಡಿಪಡಿಸಬಾರದು. ಯಾವಾಗಲೂ ಕೂಡ ನೋಡ್ರಿ, ಏನೇ ಇದ್ದಾಗ ನಡುವ ಬೇರೆ ಯಾರೋ ಗಂಭೀರವಾಗಿ ಚರ್ಚೆ ಮಾತಾಡುವಂಥ ಸಂದರ್ಭದೊಳಗೆ ನಾವು ಹೋಗಿ ಮಾತಾಡೋದ್ರಿಂದ ಆ ಕತೆ ಏನಾಗ್ತದೆ ಸಂಪೂರ್ಣ ಕೇಳಕ್ಕೆ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಆ ಕಾರಣದಿಂದ ಇಲ್ಲಿ ನಡುವೆ ಕತೆ ಹೇಳುವಾಗ ನಡುವೆ ಮಾತಾಡಿ ಅಡ್ಡಿಪಡಿಸಬಾರದು ಅನ್ನೋದು. ಈ ರೀತಿ ಒಳಗೆ ನಿಮಗೆ ದ್ವಿರುಕ್ತಿ ಪದಗಳು ಪರೀಕ್ಷೆ ಒಳಗೆ ಬರೀಬೇಕಾಗ್ತದೆ. ಇನ್ನು ನಾವು ಕೆಲವು ಮಾತ್ರ ನಿಮಗೆ ಇಲ್ಲಿ ಆ ದ್ವಿರುಕ್ತಿಗಳನ್ನು ತಿಳಿಸಿಕೊಳ್ಳಕ್ಕೆ ಪ್ರಯತ್ನಿಸಬಹುದು. ಒಟ್ಟಾರೆ ನಿಮಗೆ ಈ ವ್ಯಾಕರಣದೊಳಗೆ ಪ್ರಮುಖವಾಗಿ 25 ಅಂಕಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ನಾನು ಈಗಾಗಲೇ ಅದರ ಜೊತೆಗೆ ಇಲ್ಲಿ ಭಾವಾರ್ಥ ಬರೆಯುವಂಥದ್ದು ಮೊದಲನೇ ಕ್ಲಾಸ್ನಲ್ಲಿ ಕೂಡ ಅದು ಹಳೆಗನ್ನಡದ ಪದ್ಯ ಆಗಿರ್ಬೋದು, ನಡುಗನ್ನಡ ಪದ್ಯ ಆಗಿರ್ಬೋದು, ಹೊಸಗನ್ನಡ ಪದ್ಯ ಆಗಿರ್ಬೋದು, ಒಟ್ಟಾರೆ ಪರೀಕ್ಷೆದೊಳಗೆ ನಿಮಗೆ 2 ಭಾವಾರ್ಥಗಳನ್ನು ಕೇಳಿರುವಂಥದ್ದು. ಒಂದು ಮಾತ್ರ ಅಲ್ಲಿ 5 ಅಂಕಕ್ಕೆ ಸಂಬಂಧಪಟ್ಟದ್ದು
ಈಗಾಗಲೇ ಮೊದಲು ಅದು ಭಾರತ 5 ಅಂಕದ್ದು ಮತ್ತು ಭಾಷಾಭ್ಯಾಸ ವ್ಯಾಕರಣಕ್ಕೆ ಸಂಬಂಧಪಟ್ಟದ್ದು 12 ಅಂಕಗಳು. ಒಟ್ಟಲ್ಲಿ 7 ಕೇಳ್ತಾರೆ, ಅಲ್ಲಿ 6 ಅಂದರೆ 6 12 ಅಂಕಗಳು ಇರುವಂಥದ್ದು. ಅಲ್ಲಿ ಈಗಾಗಲೇ ಹೇಳಿರುವಂಥದ್ದು ನಿಮಗೆ ಸಮನಾರ್ಥ, ನಾನಾರ್ಥ, ತತ್ಸಮ ತದ್ಭವ, ಅನ್ಯ ದೇಶ ಪದಗಳು, ನುಡಿಗಟ್ಟುಗಳು, ಹಾಗೆ ದ್ವಿರುಕ್ತಿ ಪದಗಳು ಇವೆಲ್ಲವೂ ಕೂಡ ಬರುವಂಥದ್ದು. ಅದು 12 ಅಂಕಗಳು. ಅನಂತರ ಪ್ರಬಂಧ ರಚನೆಯೂ ಕೂಡ ಇರುವಂಥದ್ದು, ಅದು 5 ಅಂಕ. ಪತ್ರಲೇಖನ 4 ಅಂಕ, ಹಾಗೆ ಗಾದೆ ಮಾತು 4 ಅಂಕ. ಒಟ್ಟು ನಿಮಗೆ ಭಾವಾರ್ಥ ಹಿಡ್ಕೊಂಡು 30 ಅಂಕ ಇರ್ತದೆ. ಒಟ್ಟಾರೆ ವ್ಯಾಕರಣಕ್ಕೆ ಸಂಬಂಧಪಟ್ಟದ್ದು ನಿಮಗೆ ಇಲ್ಲಿ 25 ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟದ್ದು. ಒಟ್ಟಾರೆ ಪ್ರತಿಯೊಂದನ್ನು ಕೂಡ ನೀವು ಪದ್ಯ, ಗದ್ಯ, ದೀರ್ಘ ಗದ್ಯದ ಒಳಗಡೆ ಇರುವಂತಹ ಮತ್ತು ಈಗಾಗಲೇ ಪ್ರಥಮ ವರ್ಷದಲ್ಲಿ ಕೂಡ ಅದೇ ಥರನೇ ನಿಮಗೆ ಅಂತಿಮ ವರ್ಷಕ್ಕೂ ಕೂಡ ಇರುವಂಥದ್ದು. ಭಾಳ ಸರಳ, ಕಠಿಣ ಏನಲ್ಲ. ಸಂಪೂರ್ಣ ನಿಮಗೆ ಛಂದಸ್ಸು ವ್ಯವೂ ಕೂಡ ಇಲ್ಲ. ಭಾಳ ತತ್ಸಮ ತತ್ವ, ವಿಭಕ್ತಿ ಪ್ರತ್ಯಯ, ನಾನಾರ್ಥ, ಅರ್ಥಗಳನ್ನು ಬರೆಯುವಂಥದ್ದು ಇವೆಲ್ಲವೂ ಇಲ್ಲಿ ನಿಮಗೆ ಪರೀಕ್ಷೆಗೆ ಕೇಳುವಂಥದ್ದು ನಾವು ಕಾಣ್ತೀವಿ. ತುಂಬ ಸರಳವಾದ, ಹೀಗಾಗಿ ತುಂಬ ಆಸಕ್ತಿಯಿಂದ ಪದ್ಯ, ಗದ್ಯ ಮತ್ತು ದೀರ್ಘಗದ್ಯ ಒಳಗಡೆ ಇರುವಂಥ ಕೆಲವೊಂದು ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀವು ಅದನ್ನು ಬಳಸಿಕೊಳ್ಳುವ ಮೂಲಕ ಯಾವ ವರ್ಷ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವಂಥದ್ದು ಕೂಡ ನೋಡಿಕೊಳ್ಳೋದ್ರ ಮೂಲಕ ಮತ್ತು ಎಷ್ಟು ಬರೀಬೇಕು ಅನ್ನುವಂಥದ್ದು ಕೂಡ ಬರ್ತಂದ್ರೆ ಒಂದೇ ಬರ್ಕೊಂಡು ಕೊಡೋದಲ್ಲ. ಯಾವುದೇ ಆಗಲಿ ನಿಮಗೆ 1 ಅಂಕ ಇರಲಿ, 2 ಅಂಕ ಇರಲಿ, 3 ಅಂಕ ಇರಲಿ, 4 ಅಂಕ ಇರಲಿ, 5 ಅಂಕ ಭಾವಾರ್ಥ ಇರಲಿ, ಒಟ್ಟಾರೆ ಬರವಣಿಗೆ ನಿಮಗೆ ಭಾಳ ಪ್ರಮುಖ ಆಗ್ತದೆ. ಬರವಣಿಗೆಯ ಮೇಲೆ ನಿಮಗೆ ಅಂಕಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದ ಅಕ್ಷರ ಶುದ್ಧ ಆಗಿರಬೇಕಾಗ್ತದೆ, ಒತ್ತಕ್ಷರ ಸರಿಯಾಗಿರಬೇಕಾಗ್ತದೆ. ಮತ್ತು 100 ಅಂಕಕ್ಕೆ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಬರೆದಾಗ ಮಾತ್ರ ನಿಮಗೆ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಎಲ್ಲ ಪ್ರಶ್ನೆಗಳು ಉತ್ತರಗಳನ್ನು ಬರೀಬೇಕಾಗ್ತದೆ. ಒಂದೇ ಬರ್ಕೊತ ಹೋಗೋದಲ್ಲ. ಎಲ್ಲವೂ ಕೂಡ ನೀವು ಏನಿದ್ರೆ ಕಡ್ಡಾಯವಾಗಿ ಪ್ರತಿಯೊಂದು ಪ್ರಶ್ನೆಗಳ ಉತ್ತರಗಳನ್ನು ಬರೆದ್ರೆ ಹೆಚ್ಚಿನ ಅಂಕಗಳನ್ನು ನೀವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆ ನೀವೆಲ್ಲರೂ ಕೂಡ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಈ ಸಾಹಿತ್ಯ, ಭಾಷೆ, ಕತೆ, ಕಾವ್ಯ, ನಾಟಕ, ಒಟ್ಟಾರೆ ಸಾಹಿತ್ಯವನ್ನು ಗಟ್ಟಿಗೊಳಿಸೋಕ್ಕೆ ಇಲ್ಲಿ ಪ್ರಯತ್ನ ಪಡಬೇಕಾಗ್ತದೆ. ಒಟ್ಟಾರೆ ಇಲ್ಲಿ ಸಾಹಿತ್ಯ ಅನ್ನುವಂಥದ್ದು ಒಂದು ಕಡೆ ಅಂಕನೂ ಕೊಡ್ತದೆ, ಇನ್ನೊಂದು ಕಡೆ ವ್ಯಕ್ತಿತ್ವವನ್ನು ಕೂಡ ರೂಪಿಸ್ತದೆ. ಇಂಥ ಒಂದು ಮಹಾನ್ ಒಂದು ಶಕ್ತಿ ಇರುವಂಥದ್ದು ನಿಜಕ್ಕೂ ಅದು ಯಾವುದಕ್ಕೆ ಅದ ಅಂತ ಹೇಳಿದ್ರೆ ಅದು ಕನ್ನಡ ಸಾಹಿತ್ಯಕ್ಕೆ, ಆ ಭಾಷೆಗೆ ಇರುವಂಥದ್ದು. ಈ ನಿಟ್ಟಿನೊಳಗೆ ಇಲ್ಲಿ ಒಟ್ಟ ವ್ಯಕ್ತಿತ್ವವನ್ನು ಕೂಡ ರೂಪಿಸ್ಲಿಕ್ಕೆ ನಿಜಕ್ಕೂ ನಿಮ್ಮ ಈ ಎಲ್ಲ ಪಾಠಗಳು ಕೂಡ ಬಹಳ ಪ್ರಮುಖ ಆಗಿರುವಂಥದ್ದು ನಾವು ಕಾಣ್ತೀವಿ. ಇನ್ನೂ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಒಟ್ಟಾರೆ ನೀವೆಲ್ಲ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು. ಒಟ್ಟಾರೆ ನಿಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು.